ಫುಡೀಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಂಡ್ಯ ಸ್ಟೈಲಿನ ಉಪ್ಪಿನೆಸರು ಖಾರ ಮಾಡ್ತಾಯಿದ್ದೀನಿ. ಬಾಣಲಿಗೆ 50 ಗ್ರಾಮ್ ಆಗೋಷ್ಟು ಗುಂಟೂರು ಮೆಣಸಿಕಾಯಿಗಳನ್ನು ಹಾಕ್ಕೊಂಡು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ನಂತರ ನಾನು ಹುರ್ಕೊಂಡಿರೋ ಗುಂಟೂರು ಮೆಣಸಿಕಾಯಿಗಳನ್ನು ಹಸ್ಕಲ್ ಮೇಲೆ ಹಾಕ್ಕೊಂಡು ಹರಿತಾ ಇದ್ದೀನಿ. ಚೆನ್ನಾಗಿ ಹರ್ಕೊಳ್ಬೇಕು ನೋಡಿ. ತರಿಯಾಗಿ ಹರ್ಕೊಂಡ್ಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಗುಂಟೂರು ಮೆಣಸಿಕಾಯಿಗಳನ್ನು ಹರಿತಾ ಇದ್ದೀನಿ. ಗುಂಟೂರು ಮೆಣಸಿಕಾಯಿಗಳ ತರಿಯಾಗಿ ಹರಿದ ಮೇಲೆ 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಉಪ್ಪನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಹರಿಬೇಕಾಗುತ್ತೆ. ಚೆನ್ನಾಗಿ ಹರಿದ ನಂತರ ನೋಡಿ ಫುಲ್ಲು ನೈಸ್ ಆಗ್ತಾಯಿದೆ, ಒಂದು ಹದಕ್ಕೆ ಬಂದಿದೆ. ಆಗ 15 ಗಾರ್ಲಿಕ್ ಪೌಡ್ಸ್ ಮತ್ತು 2 ಇಂಚ್ ಆಗೋಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಹರಿಬೇಕು. ಆಗಿನ ಕಾಲದಲ್ಲಿ ಹಸ್ಕಲ್ಲು ಒಳ್ಕಲ್ಲಲ್ಲೇ ಉಪ್ಪಿನೆಸರು ಖಾರ ಮಸಾಲೆಗಳನ್ನೆಲ್ಲ ಹರಿತಾಯಿದ್ರು. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೋಡಿ. ಈಗ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ, ನುಣ್ಣಗೆ ಹರಿದಿದೆ. ಈಗ ಉಪ್ಪಿನೆಸರು ಖಾರ ಅದಕ್ಕೆ ಬಂದಿದೆ. ಮಿಕ್ಸರ್ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋರಿದ್ರೆ ಬ್ಲೆಂಡ್ ಮಾಡ್ಕೊಳ್ಬಹುದು. ಸೊ ಇವಾಗ ಇದನ್ನೆಲ್ಲ ಒಂದು ಕಡೆ ಸೇರಿಸಿ ಉಂಡೆ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇದೆ. ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ಗೈಸ್. ಚಳಿಗಾಲದಲ್ಲಿ ಅಥವಾ ಹುಷಾರಿಲ್ಲದೆ ಇದ್ದಾಗ ಉಪ್ಪಿನೆಸರು ಖಾರ ಉಪ್ಸಾರು ಮಾಡ್ಕೊಂಡು ತಿಂದರೆ ಅಮೇಝಿಂಗ್ ಆಗಿರುತ್ತೆ. ನಮ್ಮ ಮಂಡ್ಯ ನಮ್ಮ ಉಪ್ಪಿನೆಸರು ಖಾರ ರೆಡಿ ಇದೆ. ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.